ಹಾಯ್ ಸ್ನೇಹಿತರೆ, ಹೇಗಿದ್ದೀರಿ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾಲಿ ಮೆಡಿಕ್ಯೂರ್ ಲಿಮಿಟೆಡ್ ಅನ್ನುವಂತಹ ಸ್ಟಾಕ್ ಅನಾಲಿಸಿಸ್ ಮಾಡೋಣ. ಸೊ ಸ್ಟಾಕ್ ಅನಾಲಿಸಿಸ್ಗಿಂತ ಮುಂಚೆ ಏನು ಮಾಡಬೇಕು? ಕಂಪನಿ ಬಗ್ಗೆ ತಿಳ್ಕೊಬೇಕಲ್ವಾ? ಸೊ ಬನ್ನಿ ಕ್ವಿಕ್ಕಾಗಿ ಕಂಪನಿ ಏನು ಮಾಡುತ್ತೆ ಅನ್ನುವಂತಹ ಮಾಹಿತಿನ ನೋಡ್ಕೊಬರೋಣ. ಸೊ ಪಾಲಿ ಮೆಡಿಕ್ಯೂರ್ ಲಿಮಿಟೆಡ್ ಇದೊಂದು ಮೆಡಿಕಲ್ ಡಿವೈಸಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡುವಂತಹ ಸಂಸ್ಥೆ. ಸುಮಾರು 130 ಸ್ಟಾಕ್ ಕೀಪಿಂಗ್ ಯೂನಿಟ್ಸ್ ಇದೆಯಂತೆ ಈ ಒಂದು ಸಂಸ್ಥೆಯ ಬಳಿ. ಆನಂತರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲೆಲ್ಲಿದೆ ಅಂತ ನೋಡೋದಾದರೆ ಸುಮಾರು 10 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆಪ್ರೇಟ್ ಮಾಡುತ್ತಂತೆ ಅಕ್ರಾಸ್ ಇಂಡಿಯಾ, ಚೀನಾ, ಈಜಿಪ್ಟ್ ಆ್ಯಂಡ್ ಇಟ್ಲಿ. ಸೊ ಅದರಲ್ಲಿ ಇಂಡಿಯಾದಲ್ಲೇ ಸುಮಾರು 7 ಫೆಸಿಲಿಟಿ ಲೊಕೇಟ್ ಆಗಿದೆಯಂತೆ. ಆನಂತರ ಟೋಟಲ್ ಕೆಪಾಸಿಟಿ ನೋಡ್ಬೋದು, ಸುಮಾರು 1 ಬಿಲಿಯನ್ ಡಿವೈಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ ಒಂದು ವರ್ಷದಲ್ಲಿ. 1 ಬಿಲಿಯನ್ ಅಂದರೆ ಅಪ್ರಾಕ್ಸಿಮೇಟ್ಲಿ 100 ಕೋಟಿ. ಸೊ 100 ಕೋಟಿ ಡಿವೈಸಸ್ನ ಒಂದು ವರ್ಷದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಪಾಸಿಟಿ ಇವರ ಬಳಿ ಇದೆ. ಆನಂತರ ಪ್ರಾಡಕ್ಟ್ಸ್ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನೋಡೋದಾದರೆ ಇನ್ಫ್ಯೂಷನ್ ಥೆರಪಿ, ಆಂಕಾಲಜಿ, ಅನಸ್ಥೀಷಿಯಾ ರಿಲೇಟೆಡ್, ಯೂರೋಲಾಜಿ ಅಂದರೆ ಕಿಡ್ನಿ ರಿಲೇಟೆಡ್, ಗ್ಯಾಸ್ಟ್ರೋಎಂಟ್ರಾಲಜಿ, ಬ್ಲಡ್ ಮ್ಯಾನೇಜ್ಮೆಂಟ್, ಸರ್ಜರಿ, ಡಯಾಲಿಸಿಸ್, ಸೆಂಟ್ರಲ್ ವೆನಸ್, ವೆಟನರಿ ಮೆಡಿಕಲ್ ಡಿವೈಸಸ್, ಹೀಗೆ ಹಲವಾರು ರೀತಿಯ ಮೆಡಿಕಲ್ ಡಿವೈಸಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಒಂದು ಸಂಸ್ಥೆ. ಆ್ಯಂಡ್ ಪ್ರಾಡಕ್ಟ್ ವೈಸ್ ಸೇಲ್ಸ್ ನೋಡೋದಾದರೆ ಇನ್ಫ್ಯೂಷನ್ ಥೆರಪಿಯಿಂದನೇ ಸುಮಾರು 67ರಷ್ಟು ರೆವಿನ್ಯೂ ಹರಿದು ಬರುತ್ತಂತೆ. ಆ್ಯಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ 10%, ಹಾಗೆ ರೇನಲ್ ಆ್ಯಂಡ್ ಅದರ್ಸಿಂದ 7%, ಹಾಗೆ 16%. ಸೊ ಇನ್ಫ್ಯೂಷನ್ ಥೆರಪಿ ಅಂದರೆ ವೆನ್ ಪೇಷಂಟು ಯಾವಾಗ ಬಾಯಿ ಮುಖಾಂತರ ಮೆಡಿಸನ್ನ ತೊಗೊಳ್ಳೋದಿಲ್ವೋ ಅವಾಗೇನು ಮಾಡ್ತಾರೆ, ಸೊ ಬ್ಲಡ್ ಅಂದರೆ ಕನೆಕ್ಟ್ ಮಾಡ್ತಾರಲ್ವ, ನರ್ವ್ಸ್ಗೆ ಕನೆಕ್ಟ್ ಮಾಡ್ತಾರಲ್ವ, ಸೊ ಅದನ್ನು ಇನ್ಫ್ಯೂಷನ್ ಥೆರಪಿ ಅಂತ ಕರೀತಾರೆ ಬೇಸಿಕಲಿ. ಸೊ ಆ್ಯಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದರೆ ಬ್ಲಡ್ ಡೊನೇಟ್ ಮಾಡ್ತಾರಲ್ಲ, ಸೊ ಡೊನೇಷನ್ ಆಫ್ ದ ಬ್ಲಡ್, ಸೊ ಅದನ್ನು ಬ್ಲಡ್ ಟ್ರಾನ್ಸ್ಫ್ಯೂಷನ್. ಸೊ ಇದೆರಡಿಗೆ ಸಂಬಂಧಪಟ್ಟಿರುವಂಥ ಡಿವೈಸಸ್ಸಿಂದ ಜಾಸ್ತಿ ರೆವಿನ್ಯೂ ಹರಿದು ಬರುತ್ತೆ ಸಂಸ್ಥೆಗೆ. ಆನಂತರ ರೀನಲ್ ಅಂದರೆ ಬೇಸಿಕಲಿ ಕಿಡ್ನಿ ರಿಲೇಟೆಡ್. ಸೊ ಜಿಯೋಗ್ರಫಿಕಲ್ ಬ್ರೇಕಪ್ ನೋಡೋದಾದರೆ ಡೊಮೆಸ್ಟಿಕ್ ಅಂದರೆ ಭಾರತದಿಂದ ಸುಮಾರು 31ರಷ್ಟು ರೆವಿನ್ಯೂ ಹರಿದು ಬರುತ್ತಂತೆ. ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅಂದರೆ ಬೇರೆ ದೇಶಗಳಿಂದ ಸುಮಾರು 69% ರೆವಿನ್ಯೂ ಹರಿದು ಬರುತ್ತೆ. ಸೊ ಮೆಜಾರಿಟಿ ಆಫ್ ದ ರೆವಿನ್ಯೂ ಕಮ್ಸ್ ಫ್ರಮ್ ಯುರೋಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆನಂತರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನೋಡೋದಾದರೆ ಸುಮಾರು 100ಕ್ಕೂ ಹೆಚ್ಚು ಕಂಟ್ರೀಸಲ್ಲಿ ಇದರಂತೆ ಈ ಒಂದು ಸಂಸ್ಥೆ. ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ನೋಡ್ಬೋದು, ಸುಮಾರು 250 ಹೆಚ್ಚು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಈ ಒಂದು ಸಂಸ್ಥೆಗೆ. ಓಕೆ, ಸೊ ಬೇಸಿಕಲಿ 6,500 ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೂ ಹೆಚ್ಚು ಇಂಡಿಯಾದಲ್ಲಿ ಸಪ್ಲೈ ಮಾಡ್ತಾರಂತೆ ಈ ಒಂದು ಸಂಸ್ಥೆಯ ಮೆಡಿಕಲ್ ಡಿವೈಸಸ್. ಆನಂತರ ಮಾರ್ಕೆಟ್ ಶೇರ್ ನೋಡೋದಾದರೆ ಸೊ ಸುಮಾರು 5-6% ಮಾರ್ಕೆಟ್ ಶೇರ್ ಹೊಂದಿದೆಯಂತೆ. ಆ್ಯಂಡ್ ನೆಕ್ಸ್ಟ್ 3-4 ಇಯರ್ಸಲ್ಲಿ 10%ಗೆ ಇನ್ಕ್ರೀಸ್ ಮಾಡುವಂತಹ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ ಪಾಲಿ ಮೆಡಿಕ್ಯೂರ್ ಲಿಮಿಟೆಡ್ ಅವರು. ಆನಂತರ ಕೆಪಾಸಿಟಿ ನೋಡ್ಬೋದು, ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್. ಸೊ ಫರೀದಾಬಾದ್ ಅಂದರೆ ಹರಿಯಾಣದಲ್ಲಿರುವಂತಹ ಫರೀದಾಬಾದ್ನಲ್ಲಿ ಆ್ಯಂಡ್ ಜೈಪುರ್ ರಾಜಸ್ಥಾನಲ್ಲಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರಂತೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ. ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡ್ಬೋದು. ಸೊ ಫಿನಾನ್ಷಿಯಲ್ ಇಯರ್ 2024ನಲ್ಲಿ ಸುಮಾರು 185 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರಂತೆ. ಆನಂತರ ಫಿನಾನ್ಷಿಯಲ್ ಇಯರ್ 2025ನಲ್ಲಿ ಸುಮಾರು 100-150 ಕೋಟಿ ಕ್ಯಾಪೆಕ್ಸ್ ಪ್ಲ್ಯಾನ್ ಮಾಡಿದಾರಂತೆ. ಸೊ ಆನಂತರ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನೋಡೋದಾದರೆ ಸೊ ಫರೀದಾಬಾದ್ ಹರಿಯಾಣದಲ್ಲಿ ಸೊ ಒಂದು R&D ಫೆಸಿಲಿಟಿ ಆಪ್ರೇಟ್ ಮಾಡುತ್ತಂತೆ. ಇದರಲ್ಲಿ ಸುಮಾರು 375 ಪೇಟೆಂಟ್ಸ್ ಇದೆಯಂತೆ ಇವ್ರ ಬಳಿ, ಸುಮಾರು 375 ಪೇಟೆಂಟ್ಸ್. ಆನಂತರ ಫಂಡ್ ರೈಸಿಂಗ್. ಸೊ ಫಂಡ್ ರೈಸಿಂಗ್ ನೋಡ್ಬೋದು. ಸೊ ಮಾರ್ಚ್ 8, 2024ನಲ್ಲಿ 800 ಕೋಟಿಗೂ ಹೆಚ್ಚು ಫಂಡ್ ರೈಸಿಂಗ್ ಮಾಡೋದಕ್ಕೆ ಅಪ್ರೂವ್ ಸಿಕ್ಕಿದೆಯಂತೆ ಈ ಒಂದು ಸಂಸ್ಥೆಗೆ. ಸೊ ಆಲ್ರೆಡಿ ಮುಗಿದಿದೆ ಇದು. ಔಟ್ಲುಕ್. ಸೊ ಫೈನಲಿ ಔಟ್ಲುಕ್ ನೋಡೋದಾದರೆ ಸುಮಾರು 8-9 ನ್ಯೂ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾರಂತೆ 2024ರಲ್ಲಿ, ಅಂದರೆ ಈ ವರ್ಷ. ಸೊ ನೆಕ್ಸ್ಟ್ ವರ್ಷ ಫಿನಾನ್ಷಿಯಲ್ ಇಯರ್ 2025ನಲ್ಲಿ ಸುಮಾರು 20% ಇಯರ್ ಆನ್ ಇಯರ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆನಂತರ ರೆಂಟಲ್ ಬಿಸ್ನೆಸ್ಸಿಂದ ಸುಮಾರು 50% ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರ್, ಅಂದರೆ ಫಿನಾನ್ಷಿಯಲ್ ಇಯರ್ 2025ನಲ್ಲಿ. ಸೊ ಇದಾಗಿತ್ತು ಕಂಪನಿಯ ಒಂದು ಬೇಸಿಕ್ ಔಟ್ಲುಕ್. ಬನ್ನಿ ಕಂಪನಿಯ ಸ್ಟಾಕ್ ಅನಾಲಿಸಿಸ್ ಕ್ವಿಕ್ ಆಗಿ ಮಾಡ್ಕೊ. ಸೊ ನಾನು ಸ್ಕ್ರೀನರ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಪಾಲಿ ಮೆಡಿಕ್ಯೂರ್ ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಡಿಸ್ಪ್ಲೇ ಆಗುತ್ತೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ಸುಮಾರು 20,000 ಕೋಟಿ ಇದೆ. ಸೊ ಮಿಡ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ಕೋಬೋದು ನಾವು. ಆನಂತರ ಕರೆಂಟ್ ಮಾರ್ಕೆಟ್ ಪ್ರೈಸ್ 2086ನಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆನ್ 22 ಜುಲೈ. ನಂತರ ಸ್ಟಾಕ್ ಪಿ ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗ್ಸ್ ನೋಡ್ಬೋದು 77.5 ಇದೆ. ಕಂಪೇರ್ ಟು ಇಂಡಸ್ಟ್ರಿ ಪ್ರೈಸ್ ಟು ಅರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ತೇನೆ. ನಂತರ ಬುಕ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ನೋಡ್ಬೋದು ಸ್ಟಾಕ್ ಪ್ರೈಸು ಸೊ ಅರೌಂಡ್ 12-13 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತದೆ, ವಿಚ್ ಇಸ್ ಆಲ್ಸೋ ಅ ನೆಗೆಟಿವ್ ಪಾಯಿಂಟ್. ಬೇರೆ ಪ್ಯಾರಾಮೀಟರ್ಸ್ ನೋಡೋಣ ಪಾಸಿಟಿವ್ ಸಿಗುತ್ತಾ ಅಂತ ಹೇಳಿ. ಸೊ ನೋಡ್ಬೋದು ROE ಹಾಗೆ ROC. ಸೊ ರಿಟರ್ನ್ ಆನ್ ಈಕ್ವಿಟಿ ಇಸ್ 19%, ವಿಚ್ ಇಸ್ ಜನರಲಿ ಗುಡ್. 15ಗಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ. ನಂತರ ROC ಕೂಡ 15ಗಿಂತ ಜಾಸ್ತಿ ಇರಬೇಕು. ಆ್ಯಂಡ್ ಕಂಪನಿದು 23.4% ಇದೆ, ವಿಚ್ ಇಸ್ ಗುಡ್. ನಂತರ OPM ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಹೆಲ್ತಿ ಆಗಿದೆ, 26% ಇದೆ. ಆ್ಯಂಡ್ ಕಂಪನಿಯ ಸಾಲ ನೋಡ್ಬೋದು 174 crore ಇದೆ. ಸೊ ಡೆಟ್ ಟು ಈಕ್ವಿಟಿ ರೇಷಿಯೋ ನೋಡ್ಬೋದು 0.12 ಇದೆ. ಸೊ ಐಡಿಯಲಿ ಎಷ್ಟಿರಬೇಕು? 1ಗಿಂತ ಕಮ್ಮಿ ಇರಬೇಕು. ನಂತರ ಪೆಗ್ ರೇಷಿಯೋ ನೋಡ್ಬೋದು 2.42 ಇದೆ. ಸೊ ಇದು 1ಗಿಂತ ಕಮ್ಮಿ ಇದ್ದರೆ
ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಆಗುತ್ತೆ, ಒನ್ಗಿಂತ ಹೆಚ್ಚಿದೆ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪೆಗ್ ರೇಷಿಯೋ ಜನರಲಿ ಎಷ್ಟಿರಬೇಕು, ಸೊ 1.5 ಇದ್ದರೆ ಓಕೆ, ಬಟ್ ಇದು 2.42 ಇದೆ. ಸೊ ನೋಡೋಣ ಬೇರೆ ಪ್ಯಾರಾಮೀಟರ್ಸ್ ಹೇಗಿದೆ ಅಂತ ಹೇಳಿ. ನಂತರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ನೋಡ್ಬೋದು ಸುಮಾರು 4 ಪಟ್ಟು ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಲ್ವಾ. ಓಕೆ, ಸೊ ಪ್ರೊಮೋಟರ್ ಹೋಲ್ಡಿಂಗ್ಸ್ ಇಸ್ 66%. ಸೊ ಬೇಸಿಕಲಿ ಪ್ರೊಮೋಟರ್ಸ್ ಹತ್ರ ಜಾಸ್ತಿ ಸ್ಟೇಕ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಹಾಗಾಗಿ ಪ್ರೊಮೋಟರ್ಸು ಅಟ್ಲೀಸ್ಟ್ 50% ಇಟ್ಟಿರಬೇಕು, 50%ಗಿಂತ ಜಾಸ್ತಿ ಇರಬೇಕು ಅನ್ನುವಂತಹ ಕನ್ಸಿಡರೇಷನ್ ತೊಗೋಬೇಕು ನಾವು. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿದು ಪ್ರೊಮೋಟರ್ ಹೋಲ್ಡಿಂಗ್ 66% ಇದೆ, ವಿಚ್ ಇಸ್ ಗುಡ್. ಸೊ ಒಂದೆರಡು ನೆಗೆಟಿವ್ ಪಾಯಿಂಟ್ ಬರುತ್ತೆ, ಅದು ಬಿಟ್ಟರೆ ಪಾಸಿಟಿವ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಂತರ ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ನೋಡ್ಬೋದು, ಹೆಲ್ತಿ ಇಂಪ್ರೂವ್ಮೆಂಟ್ ಅಪ್ ಟ್ರೆಂಡ್ನಲ್ಲೇ ಇದೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ವೊಲಟಾಲಿಟಿ ಇದೆ, ಲೈಕ್ 2020 ಆದಮೇಲೆ. ಸೊ ಅಲ್ಲಿವರೆಗೂ ಅಪ್ ಟ್ರೆಂಡ್ನಲ್ಲೇ ಹೋಗ್ತಾ ಇತ್ತು. ಸುಮಾರು ಲೈಕ್ 2005 ಬಂದಂತಹ ಕಂಪನಿ ಸುಮಾರು 4.5 ರೂಪಾಯಿನಲ್ಲಿ ಟ್ರೇಡ್ ಆಗ್ತಿತ್ತು 2005ನಲ್ಲಿ. ಆ್ಯಂಡ್ ಇಂದರ ಮೊತ್ತ 2000ನಲ್ಲಿ ಟ್ರೇಡ್ ಆಗ್ತಿದೆ ಅಲ್ವಾ, ಪರ್ ಶೇರ್. ಆ್ಯಂಡ್ 1 ಇಯರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸೊ ಲಾಸ್ಟ್ ಇಯರ್ ಇದೇ ದಿನ 1145 ಪ್ರೈಸು, ಆ್ಯಂಡ್ ಇವತ್ತಿನ ದಿನ 2015 ರೇಂಜ್ನಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ ಡಬಲ್ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು, 100%. ನಂತರ ಕಂಪನಿಯ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡಿದ್ರೆ, ಲೈಕ್ ಇನ್ನೂ ಜೂನ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಲೈಕ್ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ. ಸೊ ಲಾಸ್ಟ್ 5 ಕ್ವಾರ್ಟರ್ಸ್ ತೊಗೊಳ್ಳೋದಾದರೆ ನೋಡ್ಬೋದು 2023 ಮಾರ್ಚ್ನಲ್ಲಿ 307 crore ಸೇಲ್ಸ್ ಮಾಡಿತ್ತು. ಆ್ಯಂಡ್ ಹಾಗೆ ಇಂಪ್ರೂವೈಸ್ ಆಗಿ ಮಾರ್ಚ್ 2024ನಲ್ಲಿ 378 CRಗೆ ಸೇಲ್ಸ್ ಇಂಪ್ರೂವೈಸ್ ಆಗಿದೆ. ಒಳ್ಳೆ ಇಂಪ್ರೂವೈಸ್ ಅಂತಲೇ ಹೇಳ್ಬೋದು. ಆನಂತರ ಪ್ರಾಫಿಟ್ ವೈಸ್ ಕೂಡ ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು 83, 87, 84, 90, 97ಗೆ ರೀಚ್ ಆಗಿದೆ. ಸೊ ಲೈಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, 97 crore. ನೋಡೋಣ ಜೂನಲ್ಲಿ ತ್ರಿಬಲ್ ಡಿಜಿಟ್ಗೆ ರೀಚ್ ಆಗ್ತಾರಾ ಇಲ್ವಾ ಅಂತ ಹೇಳಿ. ಓಕೆ ಫೈನ್. ಆನಂತರ ಕಂಪ್ನಿಯ P&L. ಸೊ P&L ನಾವು ಗ್ರಾಫಲ್ಲಿ ನೋಡೋಣ. ಸೊ ನೋಡ್ಬೋದು 2013 ಲಾಸ್ಟ್ 10 ಇಯರ್ಸ್ ನೋಡೋದಾದರೆ 2013-14ನಲ್ಲಿ 322 crore ಇತ್ತು. ಆ್ಯಂಡ್ 2024ನಲ್ಲಿ 1376ಗೆ ಇನ್ಕ್ರೀಸ್ ಆಗಿದೆ. ಸೊ ಒಳ್ಳೆ ಇಂಪ್ರೂವೈಸ್ ಅಂತಲೇ ಹೇಳ್ಬೋದು ಈ ಒಂದು ಸಂಸ್ಥೆಯ ಸೇಲ್ಸ್ ಇಯರ್ ಆನ್ ಇಯರ್. ಸೊ ಆಲ್ಮೋಸ್ಟ್ 4 ಟೈಮ್ಸ್ 4 ಟೈಮ್ಸ್ಗೂ ಹೆಚ್ಚು ಸೇಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು, 10 ಟೈಮ್ಸ್ 10 ಇಯರ್ಸ್ನಲ್ಲಿ. ನಂತರ ಪಾಲಿಮೆಡಿಕ್ಯೂರ್ದು ಪ್ರಾಫಿಟ್ ನೋಡೋದಾದರೆ, ಇಯರ್ ಆನ್ ಇಯರ್ ಪ್ರಾಫಿಟ್ ನೋಡೋದಾದರೆ, ಸೊ ನೋಡ್ಬೋದು ಅರೌಂಡ್ 50 ಕೋಟಿ ಇತ್ತು 2013ನಲ್ಲಿ. ಆ್ಯಂಡ್ 2024 ವರ್ಷದಲ್ಲಿ ಸುಮಾರು 350 ಕೋಟಿಗೆ ಇನ್ಕ್ರೀಸ್ ಆಗಿದೆ. ದಟ್ ಈಸ್ 7 ಟೈಮ್ಸ್ ಜಾಸ್ತಿ ಆಗಿದೆ ಪ್ರಾಫಿಟ್ ಇಯರ್ ಆನ್ ಇಯರ್. ಸೊ ನೋಡ್ಕೊಬರೋಣ ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಗಿದೆ ಅಂತ ಹೇಳಿ. ಸೊ ನೋಡ್ಬೋದು ಲೈಕ್ ರೀಸೆಂಟ್ ಇಯರ್ಸ್ ಚೆಕ್ ಮಾಡೋದಾದರೆ, ಸೊ ಗ್ರಾಫಲ್ಲಿ ಒಳ್ಳೆ ಅಪ್ ಟ್ರೆಂಡಲ್ಲಿ ಕಾಣ್ತು. ಸೊ ರೀಸೆಂಟ್ ಇಯರ್ 2020 ಇಂದ ಚೆಕ್ ಮಾಡೋದಾದರೆ ನೋಡ್ಬೋದು 687, 785, 922. ಸೊ ಲಾಸ್ಟ್ ಇಯರ್ 4 ಡಿಜಿಟ್ಗೆ ರೀಚ್ ಆಯಿತು. ಆ್ಯಂಡ್ ಇಂದಿನ ವರ್ಷ ಅಂದರೆ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಸುಮಾರು 1376 ಕೋಟಿಗೆ ರೀಚ್ ಆಗಿದೆ ಕಂಪನಿಯ ಸೇಲ್ಸ್. ಆನಂತರ ಆಪ್ರೇಟಿಂಗ್ ಪ್ರಾಫಿಟ್ ನೋಡೋದಾದರೆ, ಸೊ 131 ಇತ್ತು, 166, 216, 215 ಲೈಕ್ 2021, 22. ಸೊ ಆಲ್ಮೋಸ್ಟ್ ಅದೇ ಇತ್ತು, ಏನೂ ಚೇಂಜಸ್ ಆಗಿಲ್ಲ. ಬಟ್ 2023ನಲ್ಲಿ ಸೊ 267ಗೆ ಇನ್ಕ್ರೀಸ್ ಆಯಿತು. ಆನಂತರ ಮಾರ್ಚ್ನಲ್ಲಿ 358ಗೆ ಇನ್ಕ್ರೀಸ್ ಆಗಿದೆ. ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ರೀಸೆಂಟ್ ಇಯರ್ಸಲ್ಲಿ ನೋಡೋದಾದರೆ. ನಂತರ EPS ಕೂಡ ನೋಡ್ಬೋದು ಹೆಲ್ತಿಯಾಗಿ ಇಂಪ್ರೂವ್ ಆಗ್ತಾ ಇದೆ. ಸೊ 10, 14, 15, 18, 26ಗೆ ಬಂದು ನಿಂತಿದೆ. ಹೆಲ್ತಿ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು EPSನಲ್ಲಿ. ನಂತರ ಕಾಂಪೌಂಡೆಡ್ ಸೇಲ್ಸ್ ನೋಡ್ಬೋದು ಎಲ್ಲ ಡಬಲ್ ಡಿಜಿಟ್ನಲ್ಲೇ ಇದೆ. ಸೊ ನನ್ನ ಪ್ರಕಾರ ಒಂದು 10%, 10ರಿಂದ 15% ಇದ್ದರೆ ಬೆಟರ್ ಅಂತ ಅಂದ್ಕೊಳ್ತೀನಿ ಮಿನಿಮಮ್. ಸೊ ನೋಡ್ಬೋದು 10 ಇಯರ್ಸಲ್ಲಿ 16% ಕೊಟ್ಟಿದೆ, 5 ಇಯರ್ಸಲ್ಲಿ 18%, ಹಾಗೆ 3 ಇಯರ್ಸಲ್ಲಿ 21% ಇದೆ. ನಂತರ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡ್ಬೋದು, ಇದು ಕೂಡ ಹೆಲ್ದಿ ಆಗಿದೆ, ಎಲ್ಲ 20 ಅಬೋವ್ನಲ್ಲೇ ಇದೆ. ಸೊ ಟ್ರೈಲಿಂಗ್ ನೋಡ್ಬೋದು ಈ ಪ್ರೆಸೆಂಟ್ ವರ್ಷದಲ್ಲಿ 50% ಇದೆ. ಆ್ಯಂಡ್ 10 ಇಯರ್ಸ್ ಕಂಪೇರ್ ಮಾಡಿದ್ರೆ ಆ್ಯನುಲಿ 21% ರಿಟರ್ನ್ಸ್ ಕೊಟ್ಟಿದೆ. ಸೊ ಪ್ರಾಫಿಟ್ ಗ್ರೋತ್ ಆಗಿದೆ, ಸಾರಿ. ಆನಂತರ ಸ್ಟಾಕ್ ಪ್ರೈಸ್ ಕಾಂಪೌಂಡ್ ಆ್ಯಂಡ್ ಆ್ಯನುವಲ್ ಗ್ರೋತ್ ರಿಟರ್ನ್ಸ್ ನೋಡ್ಬೋದು. ಸೊ 33% ಇದೆ 10 ಇಯರ್ಸಲ್ಲಿ, ಹಾಗೆ 5 ಇಯರ್ಸಲ್ಲಿ 64, 3 ಇಯರ್ಸಲ್ಲಿ 27%, 1 ಇಯರಲ್ಲಿ 84% ರಿಟರ್ನ್ಸ್ ಕೊಟ್ಟಿದೆ. ಸೊ ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು CAGR. ಸೊ ರಿಟರ್ನ್ ಆನ್ ಈಕ್ವಿಟಿ ಈಸ್ ಆಲ್ಸೋ ಹೆಲ್ತಿ. ಸೊ ಅರೌಂಡ್ 15% ಇರಬೇಕು ಅಂತ ಹೇಳ್ತೀವಿ ಆ್ಯಾವ್ರೇಜ್. ಸೊ 18%, 17, 16, 19% ಇದೆ. ದಟ್ ಮೀನ್ಸ್ ಇಟ್ಸ್ ಡೂಯಿಂಗ್ ಬೆಟರ್ ಅಂತ ಕನ್ಸಿಡರ್ ಮಾಡ್ಕೊತೀವಿ ನಾವು. ಆನಂತರ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋದಾದರೆ, ಸೊ ನೋಡ್ಬೋದು ಇಯರ್ ಆನ್ ಇಯರ್ ರಿಸರ್ವ್ಸ್ ಮೊತ್ತ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ. 391 ಇತ್ತು 2021ನಲ್ಲಿ, 319ಗೆ ಇಂಪ್ರೂವ್ ಆಯಿತು, 918ಗೆ ಇಂಪ್ರೂವ್ ಆಯಿತು. ನಂತರ 4 ಡಿಜಿಟ್ 1040, 1194, ನಂತರ 1422ಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ. ಆನಂತರ ಬಾರೋಯಿಂಗ್ಸು ಕೂಡ ನೋಡ್ಬೋದು, ಬಾರೋಯಿಂಗ್ಸು ಸ್ವಲ್ಪ ಮಟ್ಟದಲ್ಲಿ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಲೈಕ್ ರಿಸರ್ವ್ಸು ಒಂದು 300-400 ಕೋಟಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಾರೋಯಿಂಗ್ಸು ಲೈಕ್ 149 ಇತ್ತು, ಈಗ 174ಗೆ ಇನ್ಕ್ರೀಸ್ ಆಗಿದೆ, ಅರೌಂಡ್ 25 crore ಜಾಸ್ತಿ ಮಾಡ್ಕೊಂಡಿದ್ದಾರೆ ಬಾರೋಯಿಂಗ್ಸ್. ಆನಂತರ ಕಂಪನಿಯ ಇನ್ವೆಸ್ಟರ್ಸ್ ಪ್ಯಾಟರ್ನ್ ನೋಡೋದಾದರೆ, ಸೊ ಮುಖ್ಯವಾದದ್ದು ನೋಡೋದಾದರೆ, ಸೊ ಇನ್ವೆಸ್ಟರ್ಸ್ನಲ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಈ ಒಂದು ಕ್ವಾರ್ಟರ್ನಲ್ಲಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ದಿಸ್ ಈಸ್ ಅ ವೆರಿ ಬಿಗ್ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ.
ಯಾಕಪ್ಪ ಪ್ರಮೋಟರ್ಸ್ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಸ್ಟೇಕ್ನ ಅಂತ ನೋಡೋದಾದರೆ, ಸೊ ಕಂಪನಿಯಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಒಂದು ಅನಿಸಿಕೆ ಬರುತ್ತೆ ಅಲ್ವಾ ಇನ್ವೆಸ್ಟರ್ಸ್ಗೆ. ಸೊ ಹಾಗಾಗಿ ನೀವು ಯೋಚನೆ ಮಾಡಬೇಕಾದದ್ದು ನೋಡ್ಬೋದು 53.14% ಇತ್ತು ಪ್ರಮೋಟರ್ ಹೋಲ್ಡಿಂಗ್ ಲಾಸ್ಟ್ ಕ್ವಾರ್ಟರ್ನಲ್ಲಿ. ಹಾಗೆ ಜೂನ್ ಕ್ವಾರ್ಟರ್ನಲ್ಲಿ 66.02%ಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಕಮ್ಮಿ ಮಾಡ್ಕೊಂಡಿದ್ದಾರೆ, ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ತನ್ನ ಸ್ಟೇಕ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. 7.21% ಇತ್ತು ಲಾಸ್ಟ್ ಕ್ವಾರ್ಟರ್ನಲ್ಲಿ ಮಾರ್ಚ್ನಲ್ಲಿ. ಹಾಗೆ ಜೂನ್ 2024 ಕ್ವಾರ್ಟರ್ನಲ್ಲಿ 9.34%ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ಅ ವೆರಿ ಬಿಗ್ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ ಅಂತ ಕನ್ಸಿಡರ್ ಮಾಡ್ಕೋಬೋದು ನಾವು. ಸೊ ಇದಾಗಿತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್. ಆ ನಂತರ ಕಂಪನಿಯ ಚಾರ್ಟ್ ಪರ್ಫಾರ್ಮೆನ್ಸ್ ಆಲ್ರೆಡಿ ನೋಡಿದ್ವಿ. ಆ್ಯಂಡ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಸೊ ನೋಡಿ, ಲಾಂಗ್ ಟರ್ಮ್ಗೆ ಬೇಕಾದರೆ ನೀವು ಡಿಸಿಷನ್ ತೊಗೋಬೋದು. ಶಾರ್ಟ್ ಟರ್ಮ್ಗೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳಿ. ನೋಡೋಣ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅಂತ. ನನ್ನ ಪ್ರಕಾರ ಈ ಒಂದು ಕ್ವಾರ್ಟರ್ನಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ ಹತ್ತಿರ 100 ಕೋಟಿ ಮೇಲೆ ಹೋಗೋ ಚಾನ್ಸಸ್ ಇದೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ನಾನಂತೂ ಒಂದು ಬುಲಿಷನಲ್ಲಿ ಇದ್ದೀನಿ. ಸೊ ಲೈಕ್ ಫ್ಯೂಚರಲ್ಲೂ ಬೇಕೇ ಬೇಕಾಗತ್ತಲ್ವ, ಮೆಡಿಕಲ್ ಡಿವೈಸಸ್ ಬೇಕೇ ಬೇಕಾಗುತ್ತೆ. ಸೊ ನೋಡೋದಾದರೆ ಇವರು ಫ್ಯೂಚರ್ ಪ್ಲಾನ್ಸ್ನಲ್ಲಿ ನೆಕ್ಸ್ಟ್ 15% ಇಯರ್ ಆನ್ ಇಯರ್ ಸೇಲ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಾರ್ಕೆಟ್ ಶೇರ್ ಕೂಡ 10% ಮಾಡ್ಕೋಬೇಕು ಅಂತ ಇರೋದ್ರಿಂದ, ಸೊ ಒಳ್ಳೆ ವಿಷನ್ ಇರೋದ್ರಿಂದ, ಸೊ ಲೈಕ್ ಮುಂದೆ ಕೂಡ ಈ ಒಂದು ಸಂಸ್ಥೆ ಡೆವಲಪ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂತಹ ಅಭಿಪ್ರಾಯ ನಂದು. ಆ್ಯಂಡ್ ಈ ಒಂದು ಶೇರ್ ಆಲ್ರೆಡಿ ತಮ್ಮ ಬಳಿ ಇದ್ದರೆ ಯಾವ ಕ್ವಾಂಟಿಟಿ ಇದೆ ಆ್ಯಂಡ್ ಯಾವಾಗ ತೊಗೊಂಡ್ರಿ ಅನ್ನುವಂಥ ಮಾಹಿತಿನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.